ಹುಣಸೂರು ಕೃಷ್ಣಮೂರ್ತಿ ಹುಟ್ಟಿದ್ದು 9 ಫೆಬ್ರವರಿ 1914. ಇವರು ಕನ್ನಡ ಚಿತ್ರರಂಗದ ದಿಗ್ಗಜ ಚಿತ್ರ ಸಾಹಿತಿ, ನಿರ್ಮಾಪಕ ಮತ್ತು ನಿರ್ದೇಶಕ. ಬಾಲ್ಯದಲ್ಲಿಯೇ ಸಾಹಿತ್ಯ ಮತ್ತು ನಾಟಕಗಳಲ್ಲಿ ಆಸಕ್ತರಾಗಿದ್ದ ಇವರು 10 ವರ್ಷದವರಿದ್ದಾಗಲೇ ನಾಟಕದಲ್ಲಿ ಅಭಿನಯಿಸತೊಡಗಿದರು. ಮುಂಬೈ ಟಾಕೀಸ್ ಸೇರಿ ಚಿತ್ರರಂಗದ ಅನುಭವ ಪಡೆದು ಕನ್ನಡ ನಾಡಿಗೆ ತಿರುಗಿ ಬಂದು ಮೊಹಮ್ಮದ್ ಪೀರ್ ನಂತರ ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಹಲವಾರು ನಾಟಕಗಳನ್ನು ರಚಿಸಿದರು. ಸಂಸಾರ ನೌಕೆ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ, ವೀರಣ್ಣನವರ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಕ್ಕೆ ಸಂಭಾಷಣೆಕಾರರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ 1958ರಲ್ಲಿ ತೆರೆಕಂಡ ಶ್ರೀಕೃಷ್ಣ ಗಾರುಡಿ ಚಿತ್ರ ಇವರ ನಿರ್ದೇಶನದ ಮೊದಲ ಕನ್ನಡ ಚಿತ್ರ. ಅಲ್ಲಿಂದ ಮುಂದೆ ಹುಣಸೂರು ಯುಗವೇ ಆರಂಭವಾಯಿತು. 50 ಮತ್ತು 60ರ ದಶಕದ ಬಹುತೇಕ ಚಿತ್ರಗಳು ಇವರ ಲೇಖನಿಯಿಂದಲೇ ಮೂಡಿಬಂದವು. 2 ದಶಕಗಳವರೆಗೂ ರಾರಾಜಿಸಿದ ಇವರ ಸಿನಿಮಾಗಳು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ರಾಜ್ಕುಮಾರನ್ನಾಗಿ ಮಾಡಿದ ಸ್ವಲ್ಪ ಪ್ರಶಂಸೆ ಇವರಿಗೂ ಸಲ್ಲಬೇಕು. ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ.